ಕನ್ನಡದಲ್ಲಿ ಕಲ್ಜಿಗ ಸಿನಿಮಾ ಒಂದು ಬರುತ್ತೆ. ಆ ಸಿನಿಮಾದಲ್ಲಿ ಕೊರಗಜ್ಜನ ವೇಷ ಹಾಕಿ ಒಂದು ರೀತಿಯಾದ ನರ್ತನವನ್ನು ಆ ಸಿನಿಮಾದಲ್ಲಿ ತೋರಿಸಲಾಗುತ್ತೆ. ಆ ದೃಶ್ಯಕ್ಕೆ ಇಡೀ ರಾಜ್ಯದಲ್ಲಿ ಭಾರಿ ವಿರೋಧ ವ್ಯಕ್ತವಾಗುತ್ತೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತೆ. ಅದರಲ್ಲೂ ಈ ಒಂದು ದೈವ ನರ್ತನ ಮಾಡುವಂತಹ, ದೈವ ಸೇವೆಯನ್ನು ಮಾಡುವಂತಹ ನಲಿಕೆ ಸಮುದಾಯ ಆಗಿರ್ಬೋದು, ಪರವ ಆಗಿರ್ಬೋದು, ಬೊಂಬದ ಆಗಿರ್ಬೋದು, ಆ ಸಮುದಾಯದವರು ಅದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾಕೆಂತ ಹೇಳಿದ್ರೆ ಈ ಒಂದು ದೈವ ನರ್ತನ ಆಗಿರ್ಬೋದು ಅಥವಾ ಕೋಲದ ರೀತಿ ತೋರಿಸೋದು ಸಿನಿಮಾದಲ್ಲಿ ಅದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದು ಅವರ ಆರೋಪ ಆಗಿದೆ. ಇವತ್ತು ಬೆಳ್ತಂಗಡಿ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ನಲಿಕೆ ಸಮುದಾಯದವರು ಒಂದು ದೂರನ್ನು ನೀಡಿದ್ದಾರೆ. ಆ ದೂರಿನಲ್ಲಿ ಹಲವು ವಿಚಾರಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ನಮ್ಮ ಸಮುದಾಯಕ್ಕೆ ಇದರಿಂದ ತೀವ್ರ ನೋವಾಗ್ತಾ ಇದೆ, ಆ ದೃಶ್ಯಗಳನ್ನು ಸಿನಿಮಾದಲ್ಲಿ ಬಳಕೆ ಮಾಡಬಾರ್ದು ಅನ್ನುವಂಥದ್ದು ಅವರ ಆರೋಪ ಆಗಿದೆ. ಬನ್ನಿ, ಆ ಸಮುದಾಯದ ಮುಖಂಡರು ನಮ್ಮ ಜೊತೆಗೆ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಬರೋದು. ಅದರಲ್ಲಿ ಮುಖ್ಯವಾಗಿ ಈ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಸೇಸಪ್ಪ ನಲಿಕೆ ಅಳದಂಗಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಯಾವ ಕಾರಣಕ್ಕಾಗಿ ದೂರನ್ನು ನೀಡಿದ್ರಿ? ಏನಾಗಿದೆ ನಿಮ್ಗೆ ಈ ಸಿನಿಮಾದಿಂದ ಆಗಿರುವಂತ? ಈ ಸಿನಿಮಾದಿಂದ ನಮಗೆ ಆದಂತ ಒಂದು ನೋವಂದ್ರೆ, ಒಂದು ಬೇಜಾರು ಅಂತ ಹೇಳಿದ್ರೆ, ಮತ್ತೆ ನಮ್ಮ ಸಮಾಜವನ್ನು ಒಂದು ಅವಲನೆ ಮಾಡುವಂಥ ವ್ಯವಸ್ಥೆ ಆಗಿದೆ ಇದರಲ್ಲಿ, ಈ ಸಿನಿಮಾದಲ್ಲಿ. ಅಂದರೆ ನಾವು ಮೂಲದಿಂದಲೇ ನಮ್ಮ ಹಿರಿಯರೇ ಈ ದೈವ ನರ್ತನವನ್ನು ಮಾಡಿಕೊಂಡು ಬಂದಂಥ ವ್ಯಕ್ತಿಗಳು. ಅದರಲ್ಲಿ ಅದಕ್ಕೆ ಒಂದು ಅವಲನೆ ಮಾಡಿದಂಥ ಈಗಿನ ನಮ್ಮ ಸಂಘಟನೆಗೆ ಅದು ತುಂಬ ನೋವಾಗಿದೆ. ಈ ಅನ್ನೋದು, ಈ ದೈವಾರಾಧನೆ ಅನ್ನೋದು ಅದರ ಬೇರೆ ಬೇರೆ ವಿಧಗಳಲ್ಲಿ ಅದರ ಒಂದು ಸಮಿತಿಗಳೆಲ್ಲ ಇದ್ದಾವೆ. ದೈವಾರಾಧನಾ ಚಾವಡಿ ಅಂತ ಇದೆ, ಇದರಲ್ಲಿ ಎಲ್ಲ ಬಳಗದ ಇದರ ಸಮುದಾಯದವರು ಇದ್ದಾರೆ. ಒಂದು ಸೆಟ್ರುಗಳಾಗಿರ್ಬೋದು, ಭಟ್ರುಗಳಾಗಿರ್ಬೋದು, ಇವರೆಲ್ಲ ಇದರಲ್ಲಿದ್ದಾರೆ. ಹಾಗೆ ನಾವು ನಲಿಕೆಯವರು ಇದನ್ನು ಈ ವೃತ್ತಿಯನ್ನು ಮಾಡಿಕೊಂಡು ಬರುವಂಥ ನಮ್ಮ ನಲಿಕೆ ಸಮಾಜ. ಈ ನಲಿಕೆ ಸಮಾಜದಲ್ಲಿ ನಲಿಕೆ, ಪರವ, ಪಂಬದ ಇವರೆಲ್ಲ ಇದನ್ನು ಮಾಡಿಕೊಂಡು ಬರುವವರು. ಈ ವಿಷಯದಲ್ಲಿ ಈ ಸಿನಿಮಾದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ದರಿಂದ ನಮ್ಮ ಮನಸ್ಸಿಗೆ, ನಮ್ಮ ಒಂದು ಜಾತಿಗೆ ತುಂಬ ಒಂದು ಅವಲನೆ ಮಾಡಿದೆ. ಹಾಗೆ ಅದರಲ್ಲೂ ಆ ಒಂದು ವ್ಯಕ್ತಿ ಆ ಪತ್ರಿಕಾಗೋಷ್ಠಿಯನ್ನು ಕರೆಯುವಾಗಲ್ಲಿ ಇದು ಮಾತಾಡುವಾಗ ಅಲ್ಲಿ ಎಂತ ಹೇಳಿದೆ ಅಂತೇಳಿ ನಮಗೆ ಒಂದು ಬೇಡದ ಒಂದು ಉಚ್ಚಾರವನ್ನು ಸಹ ಮಾತಾಡಿದ್ದಾರೆ. ಅದು ನಮಗೆ ತುಂಬ ನೋವಾಗಿದೆ. ಅಂದರೆ ಇನ್ನು ಒಡೆಯುವುದಕ್ಕಿಂತ ದೊಡ್ಡ ಮಾತು ಅದು ದೊಡ್ಡ ಇದರಲ್ಲಿ ಮಾತಾಡಿದ್ದಾರೆ. ಅದರಿಂದ ನಮಗೆ ತುಂಬ ನೋವಾಗಿದೆ. ಅದಕ್ಕಾಗಿ ನಮ್ಮ ಸಮಾಜ ಇವತ್ತು ಒಟ್ಟುಗೂಡಿ ನಾವು ಈಗ ಎಲ್ಲ ಸಂಬಂಧಪಟ್ಟ ಇಲಾಖೆ, ಪೊಲೀಸ್ ಇಲಾಖೆಗೆ ಆ ಮನವಿಯನ್ನು ಕೊಟ್ಟು ಅವನಿಗೆ ನಮಗೆ ಮೋಸ ಮಾಡಿದ್ದರಿಂದ, ನಮ್ಮ ಅವಲನೆ ಮಾಡಿದ್ದರಿಂದ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಇದರ ಮಾತ್ರ ಇನ್ನು ಮುಂದಕ್ಕೆ ಯಾರು ಸಹ ಇದನ್ನು ಮಾಡಬಾರ್ದು. ಈ ದೈವ ಒಂದು ನರ್ತನದಲ್ಲಿ ಇರುವಂಥವರಿಗೆ ಈ ಅವಲನೆಯನ್ನು ಮಾಡಬಾರ್ದು, ಈ ಬೇಡದ ಶಬ್ದವನ್ನು ಮಾತಾಡಬಾರ್ದು ಅಂತ ಹೇಳಿ ನಾವು ಇಷ್ಟೇ ಕೋರಿಕೆ ಮಾಡಿ ನಾವು ನಮ್ಮ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ನಾವು ಮನವಿಯನ್ನು ಮಾಡಿದ್ದೇವೆ. ಮಾನ್ಯ ನಮ್ಮ ಜಿಲ್ಲಾ SP ಸಾಹೇಬ್ರಿಗೂ ಕೊಟ್ಟಿದೆ. ಅಲ್ಲಿ ಸೈಬರಿನಿಂದ ಎಲ್ಲ ಸ್ಟೇಷನ್ಗಳಲ್ಲಿ ಇದಕ್ಕೆ ಮೊದಲು 2 ವರ್ಷಕ್ಕೆ ಮೊದಲೇ ನಾವು ಇದಕ್ಕೆಲ್ಲ ಯಾವುದೇ ಜಾತ್ರೆಗಳಲ್ಲಿ ಆಗಲಿ, ಇಲ್ಲದೆ ಯಾವುದೇ ಉತ್ಸವದಾಗಲೇ ಆಗಲಿ, ಗಣಪತಿ ಉತ್ಸವದಾಗಲಿ ಆಗಲಿ, ಶಾರದೋತ್ಸವದಾಗಲಿ ಇದನ್ನು ಮಾಡಬಾರ್ದು ಇಲ್ಲಿ ಬೆಳ್ತಂಗಡಿಯಲ್ಲಿ ಸಾಧಾರಣದ ಹತೋಟಿಗೆ ಬಂದಿದೆ. ಈಗ ಇನ್ನು ಮುಂದಕ್ಕೆ ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು, ರಾಜ್ಯದಲ್ಲಿ ಇಂಥ ಇದಗಳನ್ನ ಘಟನೆ ನಡೀಬಾರ್ದು ಅಂತ ಹೇಳಿ ನಾವು ಮನವಿಯನ್ನು ಮಾಡಿದೆ. ಮುಂದಕ್ಕೆ ಸರಿಯಾದ ಕ್ರಮವನ್ನು ಪೊಲೀಸ್ ಇಲಾಖೆ ನಮಗೆ ಅವನ ಮೇಲೆ ತಗೊಳ್ಬೇಕು, ನಮಗೆ ರಕ್ಷಣೆ ಕೊಡಬೇಕಂತ ಇಷ್ಟೇ ನಾವು ಕೇಳ್ಬೋದು. ಬೆಳ್ತಂಗಡಿ ನಲಿಕೆ ಸಮುದಾಯದ ಅಧ್ಯಕ್ಷರಾಗಿರುವಂತಹ ಪ್ರಭಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನಿಶಾಂತ್ ಪೂಜಾರಿ ಅನ್ನೋ ಒಂದು ಕಮೆಂಟ್ ಮಾಡಿರುವಂಥದ್ದು ಬರೀ ಅದಕ್ಕೆ ಮಾತ್ರ ವಿರೋಧ ವ್ಯಕ್ತಪಡಿಸ್ತೀವಿ ಅಥವಾ ಸಿನಿಮಾದಲ್ಲಿ ಬಳಕೆ ಮಾಡಿರುವಂಥ ದೃಶ್ಯಕ್ಕೂ ವಿರೋಧ ಇದೆಯಾ? ನಾವು ಈ ಹಿಂದೆ ಕಾಂತಾರ ಸಿನಿಮಾ ಬಂದಾಗಲೂ ನಾವು ಅದಕ್ಕೆ ಒಂದು ಸರಿಯಾದ ನಿರ್ಧಾರವನ್ನು ತಗೊಳ್ಬೇಕಂತ ಆಗಿನ DC ಮತ್ತು ಎಲ್ಲ SP ಸಾಹೇಬರಿಗೆಲ್ಲ ನಾವು ಮನವಿ ಮಾಡಿದ್ದೇವೆ. ಅವರು ಅದನ್ನು ಯಾವ ರೀತಿಯೂ ಪರಿಗಣನೆ ತಗೊಳ್ಳಿಲ್ಲ. ನೋಡಿ, ಒಂದು ಸಮಸ್ಯೆ ಸೃಷ್ಟಿಯಾಗುವುದು ಇಂಥ ವಿಷಯದಲ್ಲಿ. ಈಗ ಕಲ್ಜಿಗ ಬಂತು, ನೆಕ್ಸ್ಟ್ ಬೇರೆ ಬರ್ತದೆ. ನಾವು ಮನವಿ ಕೊಡ್ತಾನೆ ಇರುವುದು, ಇವರ ಸಿನಿಮಾನೇ ಮಾಡಿಕೊಂಡು ದುಡ್ಡು ಮಾಡ್ಕೊಂಡಿರು. ದೈವ ಅಂದರೆ ಏನು? ಈ ಹಿಂದೂ ಸಮಾಜ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಹಿಂದೂ ಹೇಳ್ತೇವೆ ನಾವು. ಬಹುಶಃ ನಾವು ಈ ಹಿಂದೂ ಸಮಾಜದಲ್ಲಿ ಹಿಂದೂಗಳೇ ಒಂದು ಆರಾಧಿಸುವಂಥ ಒಂದು ದೈವ ಆಗಲಿ, ದೇವರಾಗಲಿ, ಅದಕ್ಕೆ ನಾವು ಅಪಮಾನ ಮಾಡ್ತಿದ್ದೇವೆ. ಇದೊಂದು ದೊಡ್ಡ ಅಪರಾಧ. ನಾವು ಹೇಳುದು ಕಲ್ಜಿಗ ಸಿನಿಮಾದಲ್ಲಿ ಕೊರಗಜ್ಜನ್ ಪಾಪ ನಮ್ಮ ಹಿರಿಯವರಲ್ಲಿ ಕುತ್ತರಲ್ಲಿ ಮಾಡ್ತಾ ಇದ್ದಾರೆ ಸೇವೆ. ಬಹುಶಃ ಅವರನ್ನು ಕರೆದು ತಿರ್ಗಿ ಅವರ ಕೈಯಲ್ಲೇ ಅದು ಅವರೇ ಹೇಳಿದ್ದು ಒಳ್ಳೆ ಉಂಟು ಸಿನಿಮಾ ಅಂತ ಹೇಳುವಂಥದ್ದು ಇದೊಂದು ಸಮಾಜಕ್ಕೆ ಕೆಟ್ಟ ಸಂದೇಶ ಕಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಿನಿಮಾ ಮಾಡಲಿ, ನಮಗೆ ಸಿನಿಮಾದಕ್ಕೆ ನಮ್ಮದು ಅಬ್ಜೆಕ್ಷನ್ ಇಲ್ಲ. ಅದು ಸಮಾಜವನ್ನು ತಿದ್ದುವಂಥ ಕೆಲಸ ಸಹ ಸಿನಿಮಾ ಮಾಡ್ತದೆ. ಆದರೆ ಹಿಂದೂ ಸಮಾಜದಲ್ಲಿ ಅದಕ್ಕೆ ಆಗುವಂಥ ಅಪಮಾನವೂ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು. ಎರಡನೇದ್ದು, ಅದರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡುವಾಗ ಏನೋ ಪ್ರೊಮೋ ಶೂಟ್ ಏನೋ ಮಾಡುವಾಗ ಅದರಲ್ಲಿ ಒಬ್ಬ ಬರ್ತಿದ್ದಾನೆ, ನಮ್ಮ ನಲಿಕೆ ಸಮುದಾಯಕ್ಕೆ ಬೇಡದ್ದು ಶಬ್ದ ಹೇಳಿದ್ದಾನೆ.
ಇವತ್ತು ಇವ ಮಾಡಿದ್ದಾನೆ, ನೆಕ್ಸ್ಟ್ ಇನ್ನೊಬ್ಬ ಹೇಳ್ತಾನೆ. ಅದು ಆಗಬಾರ್ದು ಅಂತ ನಮ್ಮ ಖಂಡನೆ. ಇದು ಇವತ್ತೇ ಇಲ್ಲಿಗೆ ನಿಲ್ಲಬೇಕು. ನೀವು ಈಗ ಮಾಧ್ಯಮದವರು ಬಂದಿದ್ರಿ, ನಮ್ಮ ಹತ್ರ ಎಲ್ಲ ವಿಷಯವನ್ನು ತಿಳ್ಕೊಂಡಿದ್ದೀವಿ. ಬಹುಶಃ ನೀವು ಸಹ ಇದನ್ನು ಒಂದು ಸರಿಯಾದ ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ನೀವು ಸಹ ಕೂಡ ಮಾಡಬೇಕು. ಈಗ ಮೀಡಿಯಾದಲ್ಲಿ ಎಲ್ಲ ವಿಷಯವು ಜನರಿಗೆ ತಲುಪ್ತದೆ. ಹಾಗಾಗಿ ಈ ಏನು ಈಗ ಅವರು ಕಲ್ಜಿಗ ಸಿನಿಮಾದಲ್ಲಿ ಅಲ್ಲ, ಕಾಂತಾರ ಇನ್ನೊಂದು ಬರ್ತದೆ ಅಂತ ಸುದ್ದಿ ಉಂಟು. ಕಾಂತಾರ ನಾವು ಖಂಡಿತ ಇನ್ನು ಕೈಕಟ್ಟಿ ಕೂರುವವರಲ್ಲ. ಈಗ ಎಲ್ಲ ತುಳುನಾಡು ಸಂರಕ್ಷಣಾ ವೇದಿಕೆಯವರು ಮೊನ್ನೆ ಮಂಗಳೂರಲ್ಲೆಲ್ಲ ಸಮಾವೇಶ ಮಾಡಿದ್ರು. ಅದಕ್ಕೆ ಬೇಕಾದ ಎಲ್ಲ ಸಂಘಟನೆಯನ್ನು ಬಲ ಮಾಡ್ತಾ ಇದ್ದಾರೆ. ಇಲ್ಲಿಯೂ ಕೂಡ ನಾವೆಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಸರಿಯಾದ ಒಂದು ಸಂಘಟನೆಯನ್ನು ಉಪಯೋಗ ಮಾಡಿಕೊಂಡು ಇಂಥ ಸಿನಿಮಾ ಇನ್ನು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡಲೂಬಾರದು. ಮತ್ತು ಯಾರು ಈ ರೀತಿ ನಮ್ಮ ಸಮುದಾಯಕ್ಕೆ ಬೇಡದ ಶಬ್ದ ಹೇಳಿದ್ದಾನೆ ಅವರ ಮೇಲೆ ಸರಿಯಾದ ಕ್ರಮ ತಗೊಳ್ಬೇಕಂತ ನಾವು ಈಗ ಇಲ್ಲಿ ಎಲ್ಲ ಸ್ಟೇಷನ್ ಮತ್ತು SP ಸಾಹೇಬರು, DC ಸಾಹೇಬ್ರಿಗೂ ನಾವು ಮನವಿ ಮಾಡ್ತೇವೆ. ಖಂಡಿತ ಇನ್ನು ಮುಂದೆ ಇಂಥ ಸನ್ನಿವೇಶ ಆಗಬಾರ್ದು. ಮತ್ತು ಇಲ್ಲಿ ಎಲ್ಲ ನೋಡಿ ಹಿರಿಯವರು ಅವರೊಂದು ನಲಿಕೆ ಪರವ ಪಮ್ಮದ ಅವರೊಂದು ನೆಲ ಮುಟ್ಟಿ ಒಂದು ಹೀಗೆ ನಾಮ ಹಾಕಿದ್ರು ಎಷ್ಟೋ ಕಷ್ಟದಲ್ಲಿ ಅವರು ಸುಮಾರು ಹುಷಾರಾಗ್ತಾರೆ. ಹಾಗಾಗಿ ಅಂಥ ಸಮಾಜಕ್ಕೆ ಇವರು ಈ ರೀತಿ ಅನ್ಯಾಯ ಮಾಡೋದು, ದಬ್ಬಾಳಿಕೆ ಮಾಡೋದು ಮತ್ತು ಬೇಡದ್ದೆಲ್ಲ ವಿಷಯ ಹೇಳೋದು ಅದು ಇನ್ನೂ ಆಗಬಾರ್ದು ಅಂತ ನಮ್ಮೊಂದು ಈ ಸಂಘಟನೆ ಪರವಾಗಿ ನಾವು ಎಲ್ಲ ನಮ್ಮ ಎಲ್ಲ ಹಿರಿಯರು ಮತ್ತು ಕಿರಿಯರು ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳು ಎಲ್ಲ ಒತ್ತಾಯ ಮಾಡೋದು. ಇನ್ನು ಮುಂದೆ ಇಲ್ಲಿ ತುಳುನಾಡಿನಲ್ಲಿ ಇಂಥ ಸಿನಿಮಾಗಳು ಅವರಿಗೆ ಸರಿಯಾದ ನಾಟಕ, ಆಮೇಲೆ ಇಲ್ಲಿ ಟ್ಯಾಬ್ಲೋ ನೋಡಬೇಕು. ಮೊನ್ನೆ ಎಲ್ಲ ಟ್ಯಾಬ್ಲೋ ಎಲ್ಲ ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದು ದಿನ ಈಗ ಏನು ಕಾಂತಾರ ಸಿನಿಮಾದಲ್ಲಿ ನಿನ್ನ ತೀರ್ಮಾನವನ್ನು ಮೆಟ್ಟಿಲಲ್ಲಿ ಅಂತ ಏನೋ ಉಂಟದು ಆ ಸೀನು. ಖಂಡಿತ ಯಾರು ಇನ್ನೂ ಈ ದೈವದ ವಿಷಯವನ್ನು ಹಾಗೆ ದುರುಪಯೋಗ ಮಾಡ್ತಾರೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ದೈವನೇ ಕೊಡ್ತದೆ. ಅದು ನಾವು ಕೊಡಬೇಕು ಅಂತಿಲ್ಲ. ಆದರೆ ನಮ್ಮ ಒತ್ತಾಯ ಏನಂದರೆ ಇಂಥದ್ದು ಆಗಬಾರ್ದು ಅಂತ ನಮ್ಮ ಒಂದು ಭಿನ್ನ ಅಷ್ಟೇ. ಈಗ ಕಾಂತಾರ ಸಿನಿಮಾ ಆಗಿರ್ಬೋದು, ಈಗ ಕಲ್ಜಿಗ ಸಿನಿಮಾದವರ ಸ್ಪಷ್ಟೀಕರಣ ಏನಿದೆ ಅಂತ ಹೇಳಿದ್ರೆ, ಸಿನಿಮಾ ಬಂದಿದ್ರಿಂದಲೇ ಈ ತುಳುನಾಡಿನ ದೈವಾರಾಧನೆ ವಿಶ್ವವ್ಯಾಪಿ ಹೋಯಿತು. ನಮ್ಮ ಸಿನಿಮಾದಿಂದಲೇ ವಿಶ್ವವ್ಯಾಪಿ ಹೋಯಿತು. ಮತ್ತು ನಾವು ಅದು ಭಕ್ತಿಯಿಂದ ಮಾಡಿದ್ದೇವೆ, ಅದಕ್ಕೆ ಯಾವುದೇ ಇದಾಗಬೇಕು, ಅಪಮಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾಡಿಲ್ಲ ಅನ್ನುವಂಥದ್ದು ಸಿನಿಮಾದವರು ಹೇಳ್ತಾ ಇದ್ದಾರೆ. ಅಲ್ಲ, ನಾವು ಹೇಳೋದು ಈಗ ನೋಡಿ, ದೇವರಾದರೆ ಈಗ ಎಲ್ಲ ರಾಜ್ಯಗಳಲ್ಲಿ ದೇವರು ಇರ್ತಾರೆ. ಆದರೆ ಇದು ತುಳುನಾಡಿನಲ್ಲಿ ಆರಾಧನೆ ಮಾಡೋದು ದೈವ, ಇದು ಕಸುಬು. ಇದು ಆ್ಯಕ್ಚುಲಿ ಉಡುಪಿ, ಇಲ್ಲೇ ದಕ್ಷಿಣ ಕನ್ನಡ, ಈಗ ಮಡಿಕೇರಿ, ಕಾಸರಗೋಡು ಈ ಏರಿಯಾದಲ್ಲಿ ಇರುವಂಥದ್ದು. ದೈವ ಅಂದರೆ ಅದು ನಂಬಿಕೆ. ಅವರ ಕಷ್ಟ ಏನಿದ್ರು ಅದನ್ನು ದೈವದ ಎದುರು ನಿಂತು ಅವರು ನನ್ನ ಕಷ್ಟವನ್ನು ಪರಿಹರಿಸುತ್ತೆ ಹೇಳುವಂಥದ್ದು. ದೇವರಿಗೆ ಅದರ ಹರಕೆ ತೀರಿಸಲಿಕ್ಕೆ ಹೋಗುವಂಥದ್ದು. ಹಾಗಾಗಿ ಇಲ್ಲಿ ದೈವವನ್ನು ಯಾವತ್ತೂ ಫಸ್ಟ್ ಮಾತಾಡುವಾಗ ದೇವರ ದೈವ ಅಂತ ಹೇಳುವುದಲ್ಲ, ದೈವ ದೇವರು ಅಂತ ಹೇಳು. ಹಾಗಾಗಿ ದೈವಕ್ಕೆ ಮೊದಲ ಪ್ರಾಶಸ್ತ್ಯ ಕೊಡ್ತಾರೆ. ಹಾಗಾಗಿ ಇಲ್ಲಿ ದೈವವನ್ನು ನಿಂದನೆ ಮಾಡೋದು ಸರಿಯಲ್ಲ ಅಂತ ನನ್ನ ಸಲಹೆ. ಬೇಡ, ಸಾಕು. ಇಲ್ಲಿ ವಿಶ್ವವ್ಯಾಪಿ ಮಾಡಿ ದುಡ್ಡು ಮಾಡೋದು ಅಂತ ನೋಡಿ. ದುಡ್ಡು ಮಾಡುವುದಾದ್ರೆ ನಮ್ಮಂಥವ್ರು ನೋಡಿ, ಇವರೆಲ್ಲ ನೋಡಿ ದುಡ್ಡು ಮಾಡಿದ್ರೆ ಎಲ್ಲೋ ಇರುವವರು ದುಡ್ಡು ಮಾಡುವವರಲ್ಲ. ಅದು ವೃತ್ತಿ, ಅದು ನಂಬಿಕೆ. ದೈವ ಅಂದರೆ ಅದೊಂದು ಗುಡಿಯಲ್ಲಿ ಈಗ ದೇವರಿಗೆ ನಾವು ಏನು ನಮಸ್ಕಾರ ಮಾಡಿ ಹೇಳ್ತೇವೆ, ಇದು ಆಗಲ್ಲ. ಪ್ರತ್ಯಕ್ಷ ಆಗಿ ಹೇಳುವಂಥ ಇದು ನುಡಿಯೆಲ್ಲ ಕೊಡುವಂಥ. ಹಾಗಾಗಿ ಇದನ್ನು ವಿಶ್ವವ್ಯಾಪಿ ಕೊಂಡು ಹೋಗುವಂಥ ವಿಷಯವೇ ಎಲ್ಲ. ಈಗ ಒಬ್ಬ ಬಾಲಕ ನಿಶಾಂತ್ ಪೂಜಾರಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಭಾರಿ ಅವಹೇಳನ, ಸಮುದಾಯದ ಬಗ್ಗೆ, ಹೌದು, ಆತನ ವಿರುದ್ಧ ಸೈಬರ್ ಕ್ರೈಮ್ಗೂ ದೂರು ನೀಡಿ. ಹೌದು, ದೂರು ನೀಡಿದ್ದೇವೆ. ಅವನ ಮೇಲೆ ಸರಿಯಾದ ಕ್ರಮ ಆಗಬೇಕು. ಈಗ ಒಬ್ಬನ ಮೇಲೆ ಇದು ಶಿಕ್ಷೆ ಆದರೆ ಮುಂದೆ ಯಾರು ಇಂಥ ಕೆಲಸ ಮಾಡಲಿಕ್ಕೆ. ಲಾಸ್ಟ್ ಟೈಮು ನಮ್ಮವರೇ ಹಿಂದೂಗಳಿಲ್ಲ ಬೇಡದ್ದೆಲ್ಲ ಹೇಳಿದ್ರು. ಅದು ಕೊರಗಜ್ಜನಲ್ಲಿ ಗಂಧ ಪ್ರಸಾದ ಕೊಟ್ಟದಕ್ಕೆ ಏನೋ ಒಂದು ಮಾತು ಹೇಳಿದ್ದಾರೆ. ಅಂಥದ್ದೆಲ್ಲ ಅದು ನಿಂತಿದೆ. ಇನ್ನು ಅದು ಗೊತ್ತು, ಅದು ನಾನು ಹೇಳಿದ್ದು ತಪ್ಪು ಅಂತ ಅವರಿಗೂ ಗೊತ್ತಿರ್ತದೆ. ಆದರೆ ಒಂದು ಏನು ಶೈನ್ ಆಗ್ತೇವಲ್ಲ, ಆ ರೀತಿ ಮಾಡುವಂಥದ್ದು ಆಗಬಾರ್ದು ಅಂತ ಅಷ್ಟೇ. ನೋಡಿ, ನೀವು ಈ ವೃತ್ತಿ ಮಾಡುವವರು ನೋಡಿ ಹೇಗಿದ್ದಾರೆ, ಎಷ್ಟು ಶ್ರದ್ಧಾಭಕ್ತಿಯಿಂದ ಇರ್ತಾರೆ. ಪ್ಲಸ್ ಇದು ನಲಿಕೆ ಸಮುದಾಯ ಅನೇಕರು ನಮ್ಮ ಜೊತೆಗಿದೆ. ತುಂಬ ಹಿರಿಯ ಜೀವಗಳಿದೆ. ಅನೇಕರಿಗೆ ಈ ಭೂತಾರಾಧನೆ ಬಗ್ಗೆ, ದೈವಾರಾಧನೆ ಬಗ್ಗೆ, ಕೋಲ ಸೇವೆಯ ಬಗ್ಗೆ, ನೇಮ ಸೇವೆಯ ಬಗ್ಗೆ ಹೇಳ್ಕೊಟ್ಟಂಥ ಹಿರಿಯರು ನಮ್ಮ ಜೊತೆಗಿದ್ದಾರೆ. ಅವರನ್ನೆಲ್ಲರನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವರಿಗೆ ಗೌರವ ಸಿಗಬೇಕು. ಅವರ ಸಮುದಾಯದ ಬೇಡಿಕೆ ಒಂದೇ, ಯಾವುದೇ ರೀತಿಯಲ್ಲೂ ನಮ್ಮ ಸಮುದಾಯವನ್ನು ಅವಹೇಳನ ಮಾಡಬೇಡಿ, ಒಂದನೇ ವಿಚಾರ. ಎರಡನೇ ವಿಚಾರ, ದೈವಾರಾಧನೆಯನ್ನು ಸಿನಿಮಾದಲ್ಲಾಗಲಿ ನಾಟಕದಲ್ಲಾಗಲಿ ತೋರಿಸ್ಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಅದು ಒಂದು ಚೌಕಟ್ಟಿನಲ್ಲಿ ಆಗಬೇಕಾಗಿರೋದು. ಅದರ ಆರಾಧನೆ ಈ ತುಳುನಾಡಿಗೆ ಸಂಬಂಧಪಟ್ಟಿರೋದು, ಈ ಮಣ್ಣಿಗೆ ಸಂಬಂಧಪಟ್ಟಿರೋದು. ಹಾಗಾಗಿ
ಹಾಗಾಗಿ ಅದರ ಆರಾಧನೆ ಎಲ್ಲ ಆಗಬೇಕು, ಅಲ್ಲೇ ಆಗಬೇಕು. ನಿಮ್ಮ ದುಡ್ಡಿಗೋಸ್ಕರ, ನಿಮ್ಮ ಗೀಳಿಗೋಸ್ಕರ ಅದನ್ನು ಬಳಕೆ ಮಾಡಬೇಡಿ ಅನ್ನೋಂಥದ್ದು ಬೆಳ್ತಂಗಡಿ ತಾಲೂಕಿನ ನಲಿಕೆ ಸಮುದಾಯದವರ ಬೇಡಿಕೆ ಆಗಿದೆ. ಖಂಡಿತವಾಗ್ಲೂ ಅವರ ಬೇಡಿಕೆ ಸ್ಪಷ್ಟವಾಗಿದೆ. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ರೀತಿಯಲ್ಲಿ ನಾವು ಸಮುದಾಯಕ್ಕೆ ಅವಮಾನ ಮಾಡಿದಾಗ ಅಥವಾ ನಮ್ಮದೇ ಸಮುದಾಯಕ್ಕೆ ಅವಮಾನ ಮಾಡಿದಾಗ ಖಂಡಿತವಾಗ್ಲೂ ನಮ್ಗೆ ನೋವಾಗುತ್ತೆ. ಆ ನೋವು ಅವರ ಕಣ್ಣಲ್ಲಿ ಕಾಣಿಸ್ತಾ ಇದೆ, ಆ ಕಣ್ಣಿನಲ್ಲಿ ಬರುವಂಥ ಕಣ್ಣೀರಿನಲ್ಲಿ ಕಾಣ್ತಾ ಇದೆ ಅನ್ನುವಂಥದ್ದನ್ನು ನಾನು ಈ ಮೂಲಕ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಕ್ಯಾಮರಾಮನ್ ಚೇತನ್ ಜೊತೆಗೆ ಕಿರಣ್, ಬೆಳ್ತಂಗಡಿ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.